ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ 3, ಓರ್ವ ಬಿಜೆಪಿ ಅಭ್ಯರ್ಥಿ ಅವಿರೋಧ ಆಯ್ಕೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರ್ ಹಾಗೆ ಎಂ ನಾಗರಾಜು ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನಾಗರಾಜು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧ ಆಯ್ಕೆಯನ್ನ ಕಾರ್ಯದರ್ಶಿ ಘೋಷಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಅವರು ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ನೋಡಿ, ರಾಜ್ಯಸಭಾ ಸ್ಥಾನಗಳಿಗೆ ಈಗಾಗಲೇ ಆಯ್ಕೆ ನಡೆದಿರುವಂಥದ್ದು, ಅವಿರೋಧವಾಗಿ ಆಯ್ಕೆ ಆಗಿರೋದು. ಈ ಬಗ್ಗೆ ವಿಧಾನಸೌಧದ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಯಾರೆಲ್ಲ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅನ್ನುವಂಥ ಕುರಿತಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪವನ್ ಖೇರ್ ಅವರು, ಮನ್ಸೂರ್ ಅವರು, 3 ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೆ ಒಬ್ಬ ಬಿಜೆಪಿ ಅಭ್ಯರ್ಥಿ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಚುನಾವಣೆ ನಡೆಯೋಕ್ಕಿತ್ತು, ಆದರೆ ಎಲ್ಲವೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿರುವಂತಹ ಕಾರಣದಿಂದಾಗಿ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅನ್ನುವಂಥ ಕುರಿತಂತೆ ಈಗಾಗಲೇ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಹಾಗೆ ಓರ್ವ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ ಆಗಿರೋದು. ಯಾರೆಲ್ಲ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು, ಜೊತೆಗೆ ಯಾರ್ಯಾರ ನಾಮಪತ್ರ ಸಿಂಧುವಾಗಿತ್ತು ಎಲ್ಲವನ್ನ ಕೂಡ ಅಳೆದು ತೂಗಿ, ಜೊತೆಗೆ ಈಗ ಕಾಂಗ್ರೆಸ್ಗೆ 3 ಸ್ಥಾನ ಅನ್ನೋದು ಕನ್ಫರ್ಮ್ ಆಗಿತ್ತು. ಏಕೆಂದರೆ ಎಷ್ಟು ಜನ ರಾಜ್ಯಸಭಾ ಸದಸ್ಯರಿದ್ದಾರೆ, ಅವರ ಆಯ್ಕೆ ಹೇಗಿರುತ್ತೆ, ಏನು ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಈ ಒಂದು ಆಯ್ಕೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಬಿಜೆಪಿಯಿಂದಲೂ ಕೂಡ ಒಂದಷ್ಟು ಗೊಂದಲಗಳಿತ್ತು, ಯಾರು ನಾಮಪತ್ರವನ್ನು ಸಲ್ಲಿಸಬೇಕು ಯಾರು ಅನ್ನುವಂಥ ಕುರಿತಂತೆ. ಕೊನೆಯದಾಗಿ ನಾಗರಾಜ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಫೈನಲ್ ಆಗಿ 3 ಕಾಂಗ್ರೆಸ್ನ ಅಭ್ಯರ್ಥಿಗಳು ಹಾಗೆ ಒಬ್ಬ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲು ನಾನು ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ಲೀಡರ್ಶಿಪ್ ಮತ್ತು ಸ್ಟೇಟ್ ಲೀಡರ್ಶಿಪ್ಗೆ ಧನ್ಯವಾದ ಅಂತ ಕೇಳಿಸ್ಕೊಳ್ತೀನಿ. ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ರಾಜ್ಯಸಭಾದಲ್ಲಿ ಕರ್ನಾಟಕ ಮತ್ತು ದೇಶದ ಏನು ಇಶ್ಯೂಸ್ ಇದೆ ಅದು ರಾಜ್ಯಸಭಾನಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡೋಕ್ಕೆ. ನನ್ನ ಜೊತೆ ಪವನ್ ಖೇರಾ ಸರು ಇದ್ದಾರೆ, ಅವ್ರಿಗೂ ನಾನು ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವರು ಇವತ್ತು ಎಲೆಕ್ಟ್ ಆಗಿದ್ದಾರೆ ರಾಜ್ಯಸಭೆಗೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ದುಡಿತೀನಿ ಮತ್ತು ರಾಜ್ಯಸಭೆಯಲ್ಲಿ ಏನು ದೇಶ ಹಿತದಲ್ಲಿ ಇದೆ ಅದೇ ಮಾತು ಕೇಳ್ತೀನಿ. ಧನ್ಯವಾದ. ಮೊದಲು ನಾನು ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ಲೀಡರ್ಶಿಪ್ ಮತ್ತು ಸ್ಟೇಟ್ ಲೀಡರ್ಶಿಪ್ಗೆ ಧನ್ಯವಾದ ಅಂತ ಕೇಳಿಸ್ಕೊಳ್ತೀನಿ. ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ರಾಜ್ಯಸಭಾದಲ್ಲಿ ಕರ್ನಾಟಕ ಮತ್ತು ದೇಶದ ಏನು ಇಶ್ಯೂಸ್ ಇದೆ ಅದು ರಾಜ್ಯಸಭಾನಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡೋಕ್ಕೆ. ನನ್ನ ಜೊತೆ ಪವನ್ ಖೇರಾ ಸರು ಇದ್ದಾರೆ, ಅವ್ರಿಗೂ ನಾನು ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. It's a matter of great pride for me that I was given this opportunity by my leadership to serve the people of Karnataka through the Rajya Sabha seat here, and I hope to do justice to all the aspirations. And I also hope that the next time when I address all of you, I'll pick up on the Kannada language, which is a beautiful language. Next time I'll try and speak in Kannada. Thank you. Thank you. It's a matter. ನೋಡ್ತಾ ಇದ್ವಿ, ಈಗ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಆಯ್ಕೆ ಆಗಿರುವ ಬಗ್ಗೆ ವಿಶಾಲಾಕ್ಷಿ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮನ್ಸೂರ್ ಅಲಿ ಖಾನ್ ಅವರು ಮತ್ತು ಪವನ್ ಖೇರಾ ಅವರು ಮಾತನಾಡ್ತಾ ಇದ್ರು ಕೂಡ. ಅವರು ಅಂದರೆ ಮುಂದಿನ ದಿನಗಳಲ್ಲಿ ಕನ್ನಡ ಕಲಿತು ಮಾತಾಡ್ತೀನಿ, ಕನ್ನಡ ಅನ್ನೋದು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಮುಂದಿನ ಸಾರಿ ನಾನು ಮಾತನಾಡುವಾಗ ಕನ್ನಡದಲ್ಲಿ ಮಾತನಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಗಮನಿಸ್ತಾ ಇರೋ ಹಾಗೆ 4 ಸದಸ್ಯರನ್ನ ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸದ್ಯ ಯಾವ ರೀತಿ ಸಂಭ್ರಮ ಕಂಡು ಬರ್ತಾ ಇದೆ ಹರೀಶ್?
ಮಧು ನಾಗರಾಜ್, ರಾಜ್ಯಸಭಾ ಚುನಾವಣೆ ರಾಜ್ಯದಲ್ಲಿ ಘೋಷಣೆ ಆಗಿತ್ತು. 3 ಸ್ಥಾನಗಳು ಖಾಲಿದ್ದು ಈ 4 ಸ್ಥಾನಗಳಲ್ಲಿ ಈಗ ಅವಿರೋಧವಾಗಿ 4 ಅಭ್ಯರ್ಥಿಗಳೀಗ ಆಯ್ಕೆ ಆಗಿರುವಂತಹದ್ದು. ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದಂತಹ 3 ಅಭ್ಯರ್ಥಿಗಳು, ಹಾಗೆ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಿದಂತಹ ಓರ್ವ ಅಭ್ಯರ್ಥಿ, ಈ 4 ಅಭ್ಯರ್ಥಿಗಳು ಈಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಮೊನ್ನೆ ನಾಮಪತ್ರ ಸ್ಕ್ರೂಟನಿ ಮಾಡುವಂತಹ ಸಂದರ್ಭದಲ್ಲಿ ಇನ್ನೋರ್ವ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ರು. ಅವರಿಗೆ ಯಾವುದೇ ಸೂಚಕರು ಸಹಿಯನ್ನು ಹಾಕದೇ ಇರುವ ಕಾರಣ ಅವರ ನಾಮಪತ್ರ ತಿರಸ್ಕೃತ ಆಗಿತ್ತು. ಕೇವಲ ಕಣದಲ್ಲಿ 4 ಮಂದಿ ಅಭ್ಯರ್ಥಿಗಳು ಮಾತ್ರ ಉಳಿದಿದ್ರಿಂದ, ಮತ್ತೆ ಖಾಲಿ ಇದ್ದಂತಹ 4 ಸ್ಥಾನಗಳು ಮಾತ್ರ ಇದ್ದಿದ್ರಿಂದ ಈಗ 4 ಅಭ್ಯರ್ಥಿಗಳನ್ನ ಈಗ ವಿಜೇತರು ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡಲಾಗಿದೆ. ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಅವರು 4 ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ವಿತರಿಸುವಂತ ಕೆಲಸ ಮಾಡಿದ್ದಾರೆ. ಈಗ ಸದ್ಯಕ್ಕೆ 3 ಪ್ರಮಾಣ ಪತ್ರವನ್ನ ವಿತರಿಸಿರುವಂತಹದ್ದು. ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ಅವರಿಗೆ, ಜೊತೆಗೆ ಪವನ್ ಖೇರಾ ಅವರಿಗೆ, ಮತ್ತೆ ಬಿಜೆಪಿ ಅಭ್ಯರ್ಥಿ ಆದಂತಹ ಎಂ ನಾಗರಾಜ್ ಅವರಿಗೆ ಪ್ರಮಾಣ ಪತ್ರವನ್ನ ವಿತರಿಸಿದ್ದಾರೆ. ಇನ್ನೊಬ್ರು ಅಭ್ಯರ್ಥಿ ಗೆಲುವು ಸಾಧಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ನಾನೇ ಖುದ್ದಾಗಿ ಬರ್ತೀನಿ ಅನ್ನುವಂತಹದ್ದನ್ನ ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧಾನಸೌಧಕ್ಕೆ ಬಂದು ಅವರೇ ಖುದ್ದಾಗಿ ಪ್ರಮಾಣ ಪತ್ರವನ್ನ ಅವರೇ ಸ್ವೀಕಾರವನ್ನ ಮಾಡ್ತಾರೆ ಅನ್ನುವಂತಹದ್ದು. ಈಗ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿರುವಂತಹದ್ದು. ಆದ್ರೆ ಪರಿಷತ್ ಚುನಾವಣೆಯಲ್ಲಿ ಈಗ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹೀಗಾಗಿ 18ನೇ ತಾರೀಕಿನ ದಿವಸ ಮತದಾನ ನಡೀಲೇಬೇಕಾಗುತ್ತೆ. ವಿಧಾನಸಭಾ ಸದಸ್ಯರು ಮತ ಚಲಾಯಿಸಿ 7 ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಈಗ JDS ಅಭ್ಯರ್ಥಿ ಗೆಲ್ತಾರ ಅಥವಾ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ತಾರ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.